ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಇದ್ದರೆ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಯಾವ ರೀತಿ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಾಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ಹಳೆಯ ಚಾಪ್ಟರ್ ಎಂಡ್ ಆಗ್ತಾ ಇರುವ ಎನರ್ಜಿ ಇದೆ. ಇದು ಯಾರಾದರೂ ಲೈಫ್ನಿಂದ ದೂರ ಹೋಗಿದ್ದಾರೆ ಅನ್ನೋ ಅರ್ಥ ಅಲ್ಲ, ಆದರೆ ಒಂದು ಸಲ ಇದ್ದ ಈ ರಿಲೇಷನ್ಶಿಪ್ ರೂಪ ಹೀಗೆ ಹಾಗೆ ಉಳ್ಕೊಂಡಿಲ್ಲ ಅನ್ನೋ ಎನರ್ಜಿ ಇದೆ. ಒಂದು ಟೈಮ್ನಲ್ಲಿ ನಿಮ್ಮಿಬ್ಬರ ನಡುವೆ ಇದ್ದ ಒಂದು ಬಾಂಧವ್ಯ ತುಂಬ ಸ್ಪೆಷಲ್ ಆಗಿತ್ತು. ಒಬ್ಬರನ್ನೊಬ್ಬರು ನೋಡಿದ್ರೆ ಸಾಕು ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇತ್ತು. ಮಾತಾಡದಿದ್ರೂ ಕೂಡ ಅರ್ಥ ಆಗುವಷ್ಟು ಹತ್ತಿರ ಆಗಿದ್ರಿ. ಕೆಲ ಸಂಬಂಧಗಳು ಕೇವಲ ಅಟ್ರಾಕ್ಷನ್ ಮೇಲೆ ನಿಲ್ಲುತ್ತೆ, ಆದರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಹಾಗಿರಲಿಲ್ಲ. ನೀವು ನಿಮ್ಮ ಸಮಯ, ನಿಮ್ಮ ಭಾವನೆ, ನಿಮ್ಮ ಫೀಲಿಂಗ್ಸ್, ನಿಮ್ಮ ಕನಸು ಇದೆಲ್ಲವನ್ನ ಈ ವ್ಯಕ್ತಿಯ ಜೊತೆ ನೀವು ಜೋಡಿಸಿದ್ರಿ. ಅದಕ್ಕೆ ಇವತ್ತು ನೋವು ಇಷ್ಟೊಂದು ಡೀಪ್ ಆಗಿದೆ. ಸಾಮಾನ್ಯ ರಿಲೇಷನ್ಶಿಪ್ ದೂರ ಆದರೆ ಜನ ಅದನ್ನು ಮರೆತು ಬಿಡ್ತಾರೆ, ಆದರೆ ಸೋಲ್ ಲೆವೆಲ್ನಲ್ಲಿ ಕನೆಕ್ಟ್ ಆದ ರಿಲೇಷನ್ಶಿಪ್ ಅದು ದೂರ ಆದಾಗ ಮನಸ್ಸು ಸುಲಭವಾಗಿ ಹೊರಗಡೆ ಬರೋದಿಲ್ಲ. ಯಾಕೆಂದರೆ ನೀವು ದೂರ ಮಾಡ್ಕೊಂಡಿರೋದು ಕೇವಲ ಒಬ್ಬ ವ್ಯಕ್ತಿಯನ್ನ ಅಲ್ಲ, ನಿಮ್ಮ ಕನಸುಗಳನ್ನು, ನಿಮ್ಮ ಎಕ್ಸ್ಪೆಕ್ಟೇಷನನ್ನು, ನಿಮ್ಮ ನಂಬಿಕೆಯನ್ನು ಕೂಡ ಕೆಲವರು ಕಳ್ಕೊಂಡಿರ್ಬೋದು. ಈ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡಿದಾಗ ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಓಡಾಡ್ತಾ ಇರ್ಬೋದು, ಎಲ್ಲ ಚೆನ್ನಾಗೇ ಇತ್ತಲ್ವಾ, ಹೀಗಾಗಿದ್ದು ಯಾಕೆ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗದೆ ತುಂಬ ಜನರು ಇನ್ನೂ ಮನಸ್ಸಿನ ಒಳಗಡೆ ಹೋರಾಡ್ತಾ ಇದ್ದೀರಾ. ಬಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಇರಲಿಲ್ಲ ಅಂತ ಅಲ್ಲ, ಪ್ರೀತಿ ಇತ್ತು, ಕಾಳಜಿ ಇತ್ತು, ಆದರೆ ರಿಲೇಷನ್ಶಿಪ್ಪಲ್ಲಿ ಮುಂದಿನ ಏನು ಅಂತ ಬಂದಾಗ ಹಿಂದೆ ಸರಿತಾ ಇದ್ರು. ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾದಂತಹ ಜಾಗದಲ್ಲಿ ಕನ್ಫ್ಯೂಷನ್ ಸೃಷ್ಟಿಯಾಗ್ತಾ ಇತ್ತು. ಸಮಸ್ಯೆ ಪರಿಹಾರ ಆಗಬೇಕಾದ ಜಾಗದಲ್ಲಿ ಅವರು ಮುಂದಕ್ಕೆ ಹೋಗ್ತಾ ಇದ್ರು. ಅಲ್ಲಿಂದಲೇ ಈ ರಿಲೇಷನ್ಶಿಪ್ ದಿಕ್ಕು ಬದಲಾಗೋದಕ್ಕೆ ಶುರು ಆಗಿರ್ಬೋದು. ನೀವು ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ಹೆಚ್ಚು ಪ್ರಯತ್ನ ಮಾಡಿರ್ಬೋದು, ಆದರೆ ಆ ವ್ಯಕ್ತಿ ಅದೇ ಮಟ್ಟದಲ್ಲಿ ಮುಂದೆ ಬರಲಿಲ್ಲ. ಒಂದು ಕಡೆ ಪ್ರೀತಿ ಇತ್ತು, ಇನ್ನೊಂದು ಕಡೆ ಕ್ಲಾರಿಟಿ ಇರಲಿಲ್ಲ. ಈ ಎರಡು ಒಟ್ಟಿಗೆ ಬಂದಾಗ ರಿಲೇಷನ್ಶಿಪ್ ನಿಧಾನವಾಗಿ ದೂರ ಆಗೋದಕ್ಕೆ ಶುರು ಆಗುತ್ತೆ. ಬಟ್ ಇವತ್ತು ಅವರ ಮನಸ್ಸಿನಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿದೆ. ನೀವು ಹಿಂದೆ ಇದ್ದ ವ್ಯಕ್ತಿ ಈಗ ಅಲ್ಲ, ನಿಮ್ಮೊಳಗೆ ಏನೋ ಬದಲಾಗಿದೆ. ನಿಮ್ಮ ಕಣ್ಣುಗಳಲ್ಲಿ ಇದ್ದ ನಂಬಿಕೆ ಕಡಿಮೆ ಆಗಿದೆ, ನಿಮ್ಮ ಮಾತುಗಳಲ್ಲಿ ಇದ್ದ ಸಾಫ್ಟ್ನೆಸ್ ಈಗ ಇಲ್ಲ, ಸ್ವಲ್ಪ ಗಟ್ಟಿಯಾಗಿದೆ. ಅದನ್ನು ಅವರು ಗಮನಿಸ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ, ಒಂದು ಸಲ ಅವರ ಕಡೆ ಸಂಪೂರ್ಣ ಹೃದಯದಿಂದ ನಿಂತಿದ್ದ ವ್ಯಕ್ತಿ ಈಗ ಮೊದಲಿನ ರೀತಿ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ. ಸಪ್ರೆಸ್ಡ್ ಎಮೋಷನ್ಸ್, ಸೈಲೆಂಟ್ ಪೇಯ್ನ್ ಎನರ್ಜಿ. ಹೊರಗಿನಿಂದ ನೋಡಿದವರಿಗೆ ಎಲ್ಲವೂ ನಾರ್ಮಲ್ ಆಗಿ ಕಾಣ್ಬೋದು, ಆದರೆ ನಿಮ್ಮ ಮನಸ್ಸಿನ ಒಳಗಡೆ ನಡೆದಿರುವ ಹೋರಾಟವನ್ನು ನಿಜವಾಗ್ಲೂ ನೀವು ಮಾತ್ರ ಅರ್ತಿದ್ದೀರಾ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಟೈಮ್ ನಂತರ ನೀವು ಅನುಭವಿಸಿದ ನೋವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ತುಂಬ ಸಲ ಮಾತಾಡಬೇಕು ಅಂತ ಅನಿಸಿರ್ಬೋದು, ನನಗಿದು ಇಷ್ಟ ಆಗ್ತಾ ಇಲ್ಲ, ನನಗೆ ನೋವಾಗ್ತಾ ಇದೆ, ನನ್ನ ಮಾತನ್ನು ಒಂದು ಸಲ ಕೇಳು ಅಂತ ನಿಮಗೆ ಹೇಳಬೇಕು ಅಂತ ಅವ್ರ ಹತ್ರ ಅನಿಸಿರ್ಬೋದು. ಆದರೆ ಪ್ರತಿ ಸಲವೂ ಏನೋ ಒಂದು ಕಾರಣಕ್ಕೆ ನೀವು ಕೂಡ ಮೌನ ಆಗಿದ್ರಿ. ಯಾಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ ಇತ್ತು, ನಾನು ಹೇಳಿದ್ರೆ ಈ ರಿಲೇಷನ್ಶಿಪ್ ಇನ್ನೂ ಹಾಳಾಗ್ಬೋದು ಅನ್ನೋ ಭಯ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗದೆ ಹೋಗ್ಬೋದು ಅನ್ನೋ ಭಯ, ನಾನು ನೋವನ್ನು ಹೇಳಿದ್ರೆ ಆ ವ್ಯಕ್ತಿ ನನ್ನನ್ನು ತಪ್ಪು ಅಂದ್ಕೊಳ್ಬಹುದು ಅನ್ನೋ ಭಯ. ಹಾಗಾಗಿ ನಿಮ್ಮ ಭಾವನೆಗಳನ್ನು, ನಿಮ್ಮ ಫೀಲಿಂಗ್ಸನ್ನು ಹೊರಗಡೆ ಹೇಳ್ಕೊಳ್ಳದೆ ಸ್ಟಕ್ ಮಾಡಿಟ್ಕೊಂಡಿದ್ರಿ. ನಿಜ ಹೇಳಬೇಕು ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಆ ವ್ಯಕ್ತಿಗಿಂತ ಹೆಚ್ಚು ಸಲ ನಿಮ್ಮನ್ನೇ ನೀವು ಸಮಾಧಾನ ಮಾಡ್ಕೊಂಡಿದ್ದೀರ. ಸರಿ ಬಿಡು, ಅವರಿಗೂ ಕಾರಣ ಇರ್ಬೋದು, ಇವತ್ತು ಬ್ಯುಸಿ ಇರ್ಬೋದು, ನಾಳೆ ಅರ್ಥ ಮಾಡ್ಕೊಳ್ಬೋದು,
ನಿಮ್ಮ ಹೃದಯಕ್ಕೆ ನೀವೇ ಸಮಾಧಾನ ಹೇಳ್ಕೊಂಡಿದ್ರಿ. ಆದರೆ ಹೀಗೆ ದಿನ ಕಳೀತಾ ಹೋದಂತೆ ನಿಮ್ಮೊಳಗಿನ ನೋವು ಮಾತ್ರ ಜಾಸ್ತಿ ಆಗ್ತಾ ಹೋಯಿತು. ಈ ವ್ಯಕ್ತಿ ನಿಮ್ಮ ನೋವನ್ನು ಸಂಪೂರ್ಣವಾಗಿ ಅರ್ತಿರಲಿಲ್ಲ ಅಂತ ಹೇಳೋದು ಸರಿಯಲ್ಲ. ಅವರಿಗೂ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಇತ್ತು. ನಿಮ್ಮ ಕಣ್ಣಲ್ಲಿ ಬದಲಾವಣೆ ಕಾಣ್ತಾ ಇತ್ತು, ನಿಮ್ಮ ಮಾತು ಕಡಿಮೆ ಆಗಿರೋದು ಕಾಣ್ತಾ ಇತ್ತು, ನಿಮ್ಮ ನಗು ಹಿಂದಿನ ರೀತಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಆದರೆ ಅವರು ಆ ವಿಷಯವನ್ನು ಎದುರಿಸೋದಕ್ಕೆ ಸಿದ್ಧ ಇರಲಿಲ್ಲ. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅನ್ನೋ ಅರಿವು ಇದ್ದರೂ ಕೂಡ ಆ ತಪ್ಪಿನ ಬಗ್ಗೆ ಮಾತಾಡುವ ಧೈರ್ಯ ಇರೋದಿಲ್ಲ. ಯಾಕೆಂದರೆ ಮಾತು ಶುರುವಾದ ಕ್ಷಣದಿಂದ ಪ್ರಶ್ನೆಗಳು ಬರುತ್ತೆ. ಪ್ರಶ್ನೆಗಳು ಬಂದರೆ ಉತ್ತರ ಕೊಡಬೇಕು. ಉತ್ತರ ಕೊಡೋದಕ್ಕೆ ಹೋದರೆ ಅವರ ತಪ್ಪು ಅವರು ಒಪ್ಕೊಳ್ಬೇಕು. ಅದಕ್ಕೆ ಇವರು ತುಂಬ ವಿಷಯಗಳನ್ನು ಇಗ್ನೋರ್ ಮಾಡ್ತಾ ಬಂದಿರ್ಬೋದು. ನೀವು ಅನುಭವಿಸಿದ ದೊಡ್ಡ ನೋವು ಏನು ಅಂದರೆ ನಿಮ್ಮ ನೋವನ್ನು ಯಾರೂ ಕೇಳಲಿಲ್ಲ ಅನ್ನೋ ಭಾವನೆ. ನೀವು ಕಣ್ಣೀರು ಹಾಕಿದಾಗ ಸಮಾಧಾನ ಬೇಕಿತ್ತು, ನೀವು ಪೇಯ್ನಲ್ಲಿದ್ದಾಗ ನಿಮಗೆ ಸಮಾಧಾನ ಬೇಕಿತ್ತು. ಆದರೆ ಆ ಟೈಮ್ನಲ್ಲಿ ನಿಮ್ಮ ಪಕ್ಕದಲ್ಲಿ ಇರಬೇಕಾದ ವ್ಯಕ್ತಿ ದೂರ ನಿಂತಂತೆ ನಿಮಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಈಗ ನಿಮ್ಮೊಳಗೆ ತುಂಬ ಪ್ರಶ್ನೆಗಳು ಉಳ್ಕೊಂಡಿದೆ. ನನ್ನ ಪ್ರೀತಿಗೆ ಇಷ್ಟು ಕಡಿಮೆ ಬೆಲೆನಾ? ನಾನು ಕೊಟ್ಟ ಪ್ರೀತಿಗೆ ಪ್ರತಿಫಲ ಇದೇನಾ? ನಾನು ತಪ್ಪು ಮಾಡಿದ್ನಾ ಅನ್ನೋ ಪ್ರಶ್ನೆಗಳು ಇವತ್ತಿಗೂ ನಿಮ್ಮ ಮನಸ್ಸಿನಲ್ಲಿರಬಹುದು. ಬಟ್ ಎನರ್ಜಿ ಪ್ರಕಾರ ನೀವು ಅನುಭವಿಸ್ತಾ ಇರುವ ನೋವು ಒಂದು ದಿನದ ನೋವಲ್ಲ. ಇದು ತಿಂಗಳುಗಳಾಗಿರ್ಬೋದು, ವರ್ಷಗಳಾಗಿರ್ಬೋದು, ತುಂಬ ದಿನದ ಭಾವನೆಗಳಾಗಿರ್ಬೋದು. ಒಂದೇ ಘಟನೆ ನಿಮ್ಮನ್ನು ಡೌನ್ ಮಾಡಲಿಲ್ಲ. ತುಂಬ ಸಣ್ಣ ಸಣ್ಣ ನಿರಾಶೆಗಳು ಸೇರಿ ನಿಮ್ಮ ಹೃದಯವನ್ನು ಟಯರ್ಡ್ ಮಾಡಿದೆ. ಈ ವ್ಯಕ್ತಿಗೂ ಈಗ ಅದೇ ವಿಷಯ ಅರ್ಥ ಆಗ್ತಾ ಇದೆ. ನೀವು ಹಿಂದೆ ಇದ್ದಷ್ಟು ಸುಲಭವಾಗಿ ನಿಮ್ಮ ಭಾವನೆಗಳನ್ನು ಶೇರ್ ಮಾಡಿಕೊಳ್ಳುವ ವ್ಯಕ್ತಿ ಈಗ ಅಲ್ಲ. ನಿಮ್ಮೊಳಗೆ ಏನೋ ನೀವು ಹೈಡ್ ಮಾಡ್ಕೊಂಡಿದ್ದೀರಾ. ನೀವು ಮೊದಲಿನ ರೀತಿ ಮನಸ್ಸು ತೆರೆದು ಮಾತಾಡ್ತಾ ಇಲ್ಲ. ಮೊದಲಿನ ರೀತಿ ನಿಮ್ಮ ನೋವನ್ನು ಹೇಳೋದಿಲ್ಲ. ಆ ಮೌನ ಅವ್ರಿಗೀಗ ಅರ್ಥವಾಗದ ದೊಡ್ಡ ಒಂದು ಪ್ರಶ್ನೆ ಆಗಿದೆ. ಅವ್ರು ನಿಮ್ಮ ಮೌನವನ್ನು ಓದೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ಆಗ್ತಾ ಇಲ್ಲ. ಯಾಕೆಂದರೆ ನೀವು ಮಾತು ಬಿಡೋದನ್ನು ನಿಲ್ಲಿಸಿದ ದಿನದಿಂದ ಅಥವಾ ದೂರ ಆದ ದಿನದಿಂದ ಅವರು ನಿಮ್ಮ ಹೃದಯದ ದಾರಿಯನ್ನು ಕಳ್ಕೊಂಡಿದ್ದಾರೆ. ಪರ್ಸ್ನಲ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ, ಎಮೋಷ್ನಲ್ ಕಂಟ್ರೋಲ್ ಎನರ್ಜಿ. ಒಂದು ಟೈಮ್ನಲ್ಲಿ ನೀವು ತುಂಬ ಓಪನ್ನಾಗಿ ನಿಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಈ ವ್ಯಕ್ತಿಯ ಜೊತೆ ಹೇಳ್ಕೊಳ್ತಾ ಇದ್ರಿ. ನಿಮ್ಮ ಹೃದಯದಿಂದ ಪ್ರೀತಿಸ್ತಾ ಇದ್ರಿ. ನಂಬಿದ್ರೆ ಕಣ್ಣು ಮುಚ್ಚಿ ನಂಬ್ತಾ ಇದ್ರಿ. ತುಂಬ ಕಾಳಜಿ ಇದ್ದರೆ ಅದನ್ನು ತೋರಿಸೋದಕ್ಕೆ ಯಾವತ್ತೂ ಹಿಂಜರಿತಾ ಇರಲಿಲ್ಲ. ಆದರೆ ನಿಧಾನವಾಗಿ ಈ ರಿಲೇಷನ್ಶಿಪ್ಪಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮನ್ನು ಬದಲಾಯಿಸಿದೆ. ಒಂದು ದಿನದಲ್ಲಿ ಅಲ್ಲ, ಇದು ಒಂದು ಜಗಳದಿಂದ, ಒಂದು ಫೈಟಿಂದ ಅಲ್ಲ, ಒಂದು ನಿರ್ಧಾರದಿಂದ ಕೂಡ ಅಲ್ಲ. ದಿನದಿಂದ ದಿನಕ್ಕೆ, ಅನುಭವದಿಂದ ಅನುಭವಕ್ಕೆ, ನಿರಾಶೆಯಿಂದ ನಿರಾಶಕ್ಕೆ ನೀವು ಬದಲಾಗ್ತಾ ಬಂದಿದ್ದೀರಾ. ಮೊದಲು ನೀವು ಆ ವ್ಯಕ್ತಿಯನ್ನು, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಂಬಿದ್ರಿ. ನೀವು ಹತ್ರ ಅವ್ರಿಗೆ ಗೊತ್ತಾಗುತ್ತೆ, ಕಣ್ಣೀರು ಹಾಕಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನೀವು ಮೌನ ಆದರೆ ಅವರು ಬಂದು ಕೇಳ್ತಾರೆ ಅಂತ ಅಂದ್ಕೊಂಡಿದ್ರಿ. ನಿಮ್ಮ ಕಣ್ಣಲ್ಲಿ ನೋವು ಕಂಡ್ರೆ ಅವರು ನಿಮ್ಮನ್ನು ಸಮಾಧಾನ ಮಾಡ್ತಾರೆ ಅಂತ ನಂಬಿದ್ರಿ. ಆದರೆ ಜೀವನ ಯಾವಾಗಲೂ ನಮ್ಮ ನಿರೀಕ್ಷೆಯಂತೆ, ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಆ ರೀತಿ ನಡೆಯೋದಿಲ್ಲ. ಕೆಲವೊಮ್ಮೆ ನಾವು ಅತಿ ಹೆಚ್ಚು ನಂಬಿದ ವ್ಯಕ್ತಿಯೇ ನಮ್ಮ ಮನಸ್ಸಿನ ಧ್ವನಿಯನ್ನು ಕೇಳದೆ ಹೊರಟು ಹೋಗ್ತಾರೆ. ಆಗ ನಿಧಾನವಾಗಿ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಲಿತೀವಿ. ಅದೇ ಈಗ ನಿಮ್ಮೊಳಗೆ ಆಗಿರೋದು. ಈಗ ನೀವು ಮೊದಲಿನ ರೀತಿ ಎಲ್ಲರಿಗೂ ನಿಮ್ಮ ಮನಸ್ಸು ತೆರೆದು ಓಪನ್ ಆಗಿ ಹೇಳ್ಕೊಳ್ತಾ ಇಲ್ಲ. ಎಲ್ಲರ ಮೇಲೂ ನಂಬಿಕೆ ಇಡ್ತಾ ಇಲ್ಲ. ನಿಮ್ಮ ನೋವನ್ನು ಕೂಡ ಸುಲಭವಾಗಿ ಯಾರಿಗೂ ಹೇಳ್ಕೊಳ್ತಾ ಇಲ್ಲ. ಹೊರಗಿನಿಂದ ನೋಡಿದ್ರೆ ನೀವು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತೀರಾ, ಆದರೆ ಆ ಗಟ್ಟಿತನದ ಹಿಂದೆ ಎಷ್ಟು ನೋವಿದೆ ಅನ್ನೋದು ನೀವು ಮಾತ್ರ ಅರ್ತಿದ್ದೀರಾ. ಸೊ ಈ ವ್ಯಕ್ತಿ ಅದನ್ನೇ ಗಮನಿಸ್ತಾ ಇದ್ದಾರೆ. ಅವರೀಗ ಕಾಣ್ತಾ ಇರುವ ನೋವು ನಿಮ್ಮಲ್ಲಿ ನೀವು ಮೊದಲು ಇದ್ದ ರೀತಿಯ ವ್ಯಕ್ತಿ ಅಲ್ಲ. ಹಿಂದೆ ನೀವು ಈ ರಿಲೇಷನ್ಶಿಪ್ ಉಳಿಸೋದಕ್ಕೆ ನಿಮ್ಮ ಭಾವನೆಗಳನ್ನು ಕಟ್ಟು ಹಾಕ್ಕೊಳ್ತಾ ಇದ್ರಿ. ಈಗ ಹಾಗಿಲ್ಲ. ಈಗ ನೀವು ನಿಮ್ಮ ಮನಸ್ಸಿನ ವಿರುದ್ಧ ಹೋಗೋದಿಲ್ಲ. ನಿಮ್ಮನ್ನು ನೋಯಿಸುವ ವಿಷಯಗಳನ್ನು ಸುಮ್ಮನೆ ನೀವು ಸಹಿಸೋದಿಲ್ಲ. ಸೊ ಈ ವ್ಯಕ್ತಿಗೆ ಕೆಲವೊಮ್ಮೆ ನೀವು ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದೀರಾ. ಕೆಲವೊಮ್ಮೆ ಅವರು ಯೋಚನೆ ಮಾಡ್ತಾರೆ, ಇವರು ಇಷ್ಟು ಬದಲಾಗಿದ್ದು ಹೇಗೆ, ಮೊದಲು ಹೀಗಿರಲಿಲ್ವಲ್ಲ. ಅವ್ರಿಗದು ಅರ್ಥ ಆಗದ ಒಂದು ವಿಷಯ ಆಗಿದೆ. ನಿಮ್ಮ ಬದಲಾವಣೆ ಕೋಪದಿಂದ ಬಂದಿದ್ದಲ್ಲ, ನಿಮ್ಮ ಬದಲಾವಣೆ ನೋವಿನಿಂದ ಬಂದಿದ್ದು ಅಂತ ಅರ್ಥ ಆಗ್ತಾ ಇದೆ. ಸೊ ಅದು ಯಾರನ್ನ ಶಿಕ್ಷೆ ಮಾಡೋದಕ್ಕೆ ಅಲ್ಲ, ಮತ್ತೆ ನೋವಾಗಬಾರ್ದು ಅನ್ನೋ ರೀತಿ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ತಾ ಇದ್ದೀರಾ. ಈಗ ನೀವು ನಿಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಕಲ್ತಿದ್ದೀರಾ. ಹಿಂದೆ ಈ ವ್ಯಕ್ತಿ ಒಂದು ಮಾತಾಡಿದ್ರೂ ಕೂಡ ನಿಮ್ಮ ದಿನವೇ ಬದಲಾಗ್ತಾ ಇತ್ತು. ಅವರು ಖುಷಿಯಾಗಿದ್ದರೆ ನೀವು ಖುಷಿ ಆಗ್ತಿದ್ರಿ, ಅವರು ದೂರ ಆದರೆ ನೀವು ತುಂಬ ಡೌನ್ ಆಗ್ತಾ ಇದ್ರಿ. ಬಟ್ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ. ಇವತ್ತಿಗೂ ಅವರ ಬಗ್ಗೆ ನಿಮಗೆ ಕಾಳಜಿ ಇದೆ, ಇವತ್ತಿಗೂ ಅವರ ನೆನಪು ನಿಮಗಿದೆ, ಅವರ ಮೇಲೆ ಪ್ರೀತಿ ಇದೆ. ಆದರೆ ಆ ನೆನಪು ನಿಮ್ಮ ಸಂಪೂರ್ಣ ಲೈಫನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ನಿಮ್ಮ ಭಾವನೆಗಳ ಮೇಲೆ ನೀವು ನಿಧಾನವಾಗಿ ಕಂಟ್ರೋಲನ್ನು ತಗೊಳ್ತಾ ಇದ್ದೀರಾ. ಇದನ್ನು ನೋಡಿ ಈ ವ್ಯಕ್ತಿಗೆ ಶಾಕ್ ಆಗ್ತಾ ಇದೆ. ಯಾಕೆಂದರೆ ಹಿಂದೆ ನಿಮ್ಮ
ರಿಯಾಕ್ಟ್ ಯಾವ ರೀತಿ ಇತ್ತು ಅವರಿಗೆ ಅದು ಗೊತ್ತಾಗ್ತಾ ಇತ್ತು. ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ, ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದು ಅವರಿಗೆ ಅಂದಾಜಿತ್ತು. ಆದರೆ ಈಗ ಅವರಿಗೆ ನಿಮ್ಮ ಮನಸ್ಸು ಓದೋದಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ನೀವು ತುಂಬ ಮೃದುವಾಗಿ ಬಿಹೇವ್ ಮಾಡ್ಬೋದು, ಕೆಲವೊಮ್ಮೆ ಸಂಪೂರ್ಣ ಮೌನ ಆಗ್ಬೋದು, ಮತ್ತು ಕೆಲವೊಮ್ಮೆ ನಿಮ್ಮ ಮಾತುಗಳಲ್ಲಿ ಒಂದು ಗಟ್ಟಿತನ ಅವರಿಗೆ ಕಾಣ್ಬೋದು. ಇದರಿಂದ ಅವರು ತುಂಬ ಕನ್ಫ್ಯೂಷನಲ್ಲಿ, ಗೊಂದಲಕ್ಕೆ ಒಳಗಾಗಿದ್ದಾರೆ. ಅಂದರೆ ನಿಜವಾಗ್ಲೂ ನೋಡಿದ್ರೆ ನೀವು ಗೊಂದಲದಲ್ಲಿಲ್ಲ, ನೀವು ಕೇವಲ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀರಾ, ಅದನ್ನು ಕಲ್ತಿದ್ದೀರಾ, ನಿಮ್ಮ ವ್ಯಾಲ್ಯೂವನ್ನು ನೀವು ಅರ್ತಿದ್ದೀರಾ. ರಿಗ್ರೆಟ್, ಫಿಯರ್, ರಿಯೂನಿಯನ್ ಪಾಸಿಬಲ್ ಇದೆ ಅನ್ನುವ ಎನರ್ಜಿ, ನ್ಯೂ ಬಿಗಿನಿಂಗ್ ಎನರ್ಜಿ. ಇಷ್ಟು ಹೊತ್ತಿಗೆ ನಾವು ನೋಡಿದ ಎಲ್ಲ ನೋವು, ಮೌನ, ಬದಲಾವಣೆ, ಇದರ ಹಿಂದೆ ಒಂದು ದೊಡ್ಡ ಅರಿವು ಬೆಳೀತಾ ಇದೆ. ಈ ವ್ಯಕ್ತಿ ಈಗ ನಿಮ್ಮನ್ನು ಮೊದಲಿನ ರೀತಿ ನೋಡ್ತಾ ಇಲ್ಲ. ಹಿಂದೆ ನೀವು ಯಾವತ್ತೂ ಅವರ ಜೊತೆ ಇರ್ತೀರಾ ಅನ್ನೋ ಒಂದು ಗ್ಯಾರಂಟಿ ಅನ್ನೋದು ಅವರ ಮನಸ್ಸಿನಲ್ಲಿತ್ತು. ನೀವು ಎಷ್ಟೇ ನೋವಾದರೂ, ಎಷ್ಟೇ ಬೇಸರ ಆದರೂ ಕೂಡ ಕೊನೆಗೆ ಈ ರಿಲೇಷನ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ನೀವು ಮುಂದೆ ಬರ್ತೀರಾ ಅನ್ನೋ ನಂಬಿಕೆ ಇತ್ತು. ಆದರೆ ಈಗ ಆ ನಂಬಿಕೆ ಇಲ್ಲ. ಯಾಕೆಂದರೆ ಈಗ ಅವ್ರಿಗೆ ಗೊತ್ತಾಗಿದೆ ನೀವು ಮೊದಲಿನ ರೀತಿಯ ವ್ಯಕ್ತಿ ಅಲ್ಲ. ನಿಮ್ಮ ಸಹನೆಗೆ ಒಂದು ಮಿತಿ ಇದೆ, ನಿಮ್ಮ ಪ್ರೀತಿಗೆ ಒಂದು ಮೌಲ್ಯ ಇದೆ, ನಿಮ್ಮ ಆತ್ಮಗೌರವಕ್ಕೂ ಒಂದು ಸ್ಥಾನ ಇದೆ. ಈ ಸತ್ಯ ಈಗ ಅವರ ಮನಸ್ಸಿಗೆ ನಿಧಾನವಾಗಿ ತಾಕ್ತಾ ಇದೆ. ಸೊ ಎನರ್ಜಿ ಪ್ರಕಾರ ಈ ವ್ಯಕ್ತಿ ನಿಮ್ಮನ್ನು ಮರೆತಿಲ್ಲ. ಹೊರಗಿನಿಂದ ಯಾವುದೇ ರೀತಿ ಬಿಹೇವಿಯರ್ ಇರಬಹುದು, ಬಟ್ ಒಳಗೆ ನಿಮ್ಮ ನೆನಪು ಇನ್ನೂ ಕೂಡ ಇದೆ. ಕೆಲವೊಮ್ಮೆ ಅವರನ್ನೇ ಬ್ಯುಸಿ ಮಾಡ್ಕೊಂಡಿರ್ಬೋದು, ಕೆಲವೊಮ್ಮೆ ಮಾತಾಡದೆ ದೂರ ನಿಂತಿರ್ಬೋದು. ಆದರೆ ಅದರಿಂದ ಭಾವನೆಗಳು ಸಂಪೂರ್ಣವಾಗಿ ಮುಗ್ದಿದೆ ಅನ್ನೋದಲ್ಲ. ಅವರೀಗ ನಿಮ್ಮ ನೋವಿನ ಆಳವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ನೀವು ಹೇಳಿದ ಮಾತುಗಳು, ನಿಮ್ಮ ಮೌನ, ನಿಮ್ಮ ಕಣ್ಣಲ್ಲಿ ಕಾಣಿಸ್ಕೊಂಡ ಬೇಸರ, ಇದೆಲ್ಲ ಈಗ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಓಡ್ತಾ ಇದೆ. ಆದರೆ ಸಮಸ್ಯೆ ಏನು ಅಂದರೆ ಅವರಿಗೆ ನಿಮ್ಮ ಹತ್ರ ಬಂದು ಹಳೆಯ ವಿಷಯಗಳ ಬಗ್ಗೆ ಮಾತಾಡುವ ಧೈರ್ಯ ಇಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಾಗಿದೆ ನೀವು ಕೇಳುವ ಪ್ರಶ್ನೆಗಳಿಗೆ ಅವರ ಹತ್ರ ಸರಿಯಾದ ಉತ್ತರ ಇಲ್ಲ ಅಂತ. ಕೆಲವು ತಪ್ಪುಗಳು ಸಮಯದಲ್ಲೇ ಸರಿಪಡಿಸ್ಬೇಕಾಗಿತ್ತು, ಆಗ ಅವರು ಈಸಿಯಾಗಿ ತಗೊಂಡ ವಿಷಯಗಳು ಈಗ ದೊಡ್ಡದಾಗಿ ಕಾಣಿಸ್ತಾ ಇದೆ. ಸೊ ಈ ವ್ಯಕ್ತಿ ಈಗ ಒಂದು ರೀತಿಯ ಭಯದಲ್ಲಿದ್ದಾರೆ. ಅದು ನಿಮ್ಮ ಮೇಲೆ ಇರುವ ಭಯ ಅಲ್ಲ, ನೀವು ಕೇಳಬಹುದಾದಂತಹ ಪ್ರಶ್ನೆಯ ಭಯ, ನೀವು ತೋರಿಸಬಹುದಾದಂತಹ ಕನ್ನಡಿ ಅವರಿಗೆ ಹೆದರಿಕೆ ಉಂಟು ಮಾಡ್ತಾ ಇದೆ. ಯಾಕೆಂದರೆ ಆ ಕನ್ನಡಿಲಿ ಅವರು ಅವರ ತಪ್ಪುಗಳನ್ನು ನೋಡಬೇಕಾಗುತ್ತೆ. ಆದರೂ ಅವರ ಮನಸ್ಸಿನಲ್ಲಿ ಒಂದು ಆಸೆ ಇದೆ, ಎಲ್ಲ ಮತ್ತೆ ಮೊದಲಿನ ರೀತಿ ಆಗಬೇಕು ಅನ್ನೋ ಆಸೆ. ಆದರೆ ನೀವು ಕೂಡ ಗಮನಿಸಬೇಕು, ಅವರು ಬಯಸ್ತಾ ಇರುವುದು ಜಗಳ ಇಲ್ಲದ ಹೊಸ ಆರಂಭ, ಹಳೆಯ ಪೇನ್ ಇಲ್ಲದೆ ಮತ್ತೆ ಈ ರಿಲೇಷನ್ಶಿಪ್ ಒಂದಾಗಬೇಕು ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸಮಸ್ಯೆಗಳನ್ನು ಮರೆತು ಮುಂದೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಎನರ್ಜಿಯ ಪ್ರಕಾರ ನೀವು ಈಗ ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಫೀಲಿಂಗ್ಸನ್ನು ತ್ಯಾಗ ಮಾಡೋದಕ್ಕೆ ಸಿದ್ಧ ಇಲ್ಲ. ನೀವು ತುಂಬ ವರ್ಷಗಳಿಂದ, ತುಂಬ ತಿಂಗಳುಗಳಿಂದ ಅಥವಾ ಕೆಲವು ದಿನಗಳಿಂದ ನಿಮ್ಮ ಭಾವನೆಗಳನ್ನು ಸ್ಟಕ್ ಮಾಡಿಟ್ಕೊಂಡಿದ್ದೀರಾ. ಈಗ ಮತ್ತೆ ಅದೇ ಸಿಚುವೇಶನ್ಗೆ ಹೋಗಬೇಕು ಅನ್ನೋ ಮನಸ್ಥಿತಿ ನಿಮ್ಮದಲ್ಲ. ಸೊ ಇಲ್ಲಿ ಇಬ್ಬರಿಗೂ ಕೂಡ ರಿಲೇಷನ್ಶಿಪ್ ಬೇಕು, ಇಬ್ಬರಿಗೂ ಕೂಡ ನೆಮ್ಮದಿ ಬೇಕು, ಇಬ್ಬರಿಗೂ ಕೂಡ ಈ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕು. ಆದರೆ ಹೇಗೆ ಅಂತ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಲೋಚನೆ ಅನ್ನೋದು ಬೇರೆ ಬೇರೆ ಇದೆ. ಈ ವ್ಯಕ್ತಿ ಈಗ ಒಂದು ವಿಷಯವನ್ನು ತುಂಬ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನೀವು ಮೊದಲಿನ ರೀತಿ ಇಲ್ಲ, ನಿಮ್ಮ ವ್ಯಾಲ್ಯೂ ನೀವು ಅರ್ತಿದ್ದೀರಾ, ನಿಮ್ಮ ಮೌನದ ಬೆಲೆ ಏನು, ನಿಮ್ಮ ಪ್ರೀತಿಯ ಬೆಲೆ ಏನು, ನಿಮ್ಮ ಕಣ್ಣೀರಿನ ಬೆಲೆ ಏನು ಅನ್ನೋದನ್ನು ಈಗ ನೀವು ತಿಳ್ಕೊಂಡಿದ್ದೀರಾ. ಅದಕ್ಕೆ ಅವ್ರೀಗ ಕೆಲವೊಂದು ಸಲ ಮಾತಾಡಬೇಕು ಅಂತ ಅನ್ನಿಸ್ತಾ ಇದ್ರು ಕೂಡ ಹಿಂದೆ ಸರಿತಾ ಇದ್ದಾರೆ. ಕೆಲವೊಮ್ಮೆ ಹತ್ತಿರ ಬರಬೇಕು ಅಂತ ಅನಿಸಿದ್ರು ಕೂಡ ನಿಂತು ಬಿಡ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅಂತ. ಸೊ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದ ದೊಡ್ಡ ಗೆಲುವು ಈ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ನಲ್ಲಿ ಬರ್ತಾರೆ ಅನ್ನೋದು ಅಲ್ಲ. ನಿಮ್ಮ ಜೀವನದ ದೊಡ್ಡ ಗೆಲುವು ಅಂದರೆ ನೀವು ಮತ್ತೆ ನಿಮ್ಮನ್ನು ಕಂಡುಕೊಳ್ಳೋದು. ಇಷ್ಟು ದಿನ ನೀವು ಈ ವ್ಯಕ್ತಿಗಾಗಿ ಬದುಕಿದರೆ, ಅವರನ್ನು ಚೇಸ್ ಮಾಡ್ತಾ ಇದ್ದರೆ, ಈಗ ನಿಮಗಾಗಿ ನೀವು ಬದುಕೋದಕ್ಕೆ ಕಲಿಬೇಕು. ಇಷ್ಟು ದಿನ ನೀವು ಒಬ್ಬರ ಹ್ಯಾಪಿನೆಸ್ಗಾಗಿ ಓಡ್ತಾ ಇದ್ದರೆ, ಈಗ ನಿಮ್ಮ ಸಂತೋಷದ ಕಡೆ ನೀವು ಹೆಜ್ಜೆ ಹಾಕಬೇಕು. ನಿಮ್ಮ ನೋವನ್ನು ಯಾರು ಅರ್ಥ ಮಾಡಿಕೊಂಡ್ರು, ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ದೊಡ್ಡ ವಿಷಯ ಏನಂದರೆ ನೀವು ನಿಮ್ಮನ್ನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು. ನಿಮ್ಮ ಲೈಫ್ನಲ್ಲಿ ಹೊಸ ಅಧ್ಯಾಯ ಅನ್ನೋದು ಬರುವ ಎನರ್ಜಿ ಇದೆ. ಅದು ಈ ವ್ಯಕ್ತಿಯ ರೂಪದಲ್ಲಾಗಿರ್ಬೋದು, ಹೊಸ ಅವಕಾಶದ ರೂಪದಲ್ಲಾಗಿರ್ಬೋದು, ಹೊಸ ಆತ್ಮವಿಶ್ವಾಸದ ರೂಪದಲ್ಲಾಗಿರ್ಬೋದು, ಅಥವಾ ನಿಮ್ಮನ್ನೇ ನೀವು ಮತ್ತೆ ಪ್ರೀತಿಸುವ ರೂಪದಲ್ಲಿ ಕೂಡ ಆಗಿರ್ಬೋದು. ಆದರೆ ಆ ಹೊಸ ಅಧ್ಯಾಯ ಶುರು ಆಗೋದು ಒಂದು ಷರತ್ತಿನ ಮೇಲೆ ಕೂಡ ಆಗಿರ್ಬೋದು. ನೀವು ನಿಮ್ಮ ಹಳೆಯ ನೋವನ್ನು ನಿಮ್ಮ ಸಂಪೂರ್ಣ ಗುರುತಾಗಿ ಮಾಡ್ಕೊಳ್ಳಿ. ಹಳೆಯ ಪೇನ್ ಅನ್ನೋದು, ನಿಮಗಾಗಿರುವ ನೋವು ಅನ್ನೋದು ನಿಮ್ಮ ಕಥೆಯ ಒಂದು ಭಾಗ ಮಾತ್ರ, ಅದು ನಿಮ್ಮ ಸಂಪೂರ್ಣ ಲೈಫ್ ಅಲ್ಲ. ಹಾಗಾಗಿ ಇವತ್ತಿನ ರೀಡಿಂಗ್ನ ಕೊನೆಯ ಸಂದೇಶ ಏನು ಅಂದರೆ, ನಿಮ್ಮನ್ನು ಕಣ್ಣೀರು ಹಾಕಿಸಿದ ವ್ಯಕ್ತಿ, ನಿಮ್ಮನ್ನು ಹರ್ಟ್ ಮಾಡಿದ ಘಟನೆ ನೀವು ನೆನಪಿಸ್ಕೊಳ್ಬಹುದು. ನಿಮ್ಮನ್ನು ಕಳ್ಕೊಂಡ ವ್ಯಕ್ತಿ ನಿಮ್ಮ ಮೌಲ್ಯ ಅರಿತುಕೊಳ್ಬಹುದು.
ಆದರೆ ಅದಕ್ಕಿಂತ ದೊಡ್ಡದು ಏನು ಅಂದರೆ ನೀವು ಮತ್ತೆ ನಗೋದನ್ನು ಕಲಿಬೇಕು. ನೀವು ಮತ್ತೆ ನಿಮ್ಮ ಲೈಫ್ನಲ್ಲಿ ಮುಂದೆ ಹೋಗೋದನ್ನು ಕಲಿಬೇಕು. ನೀವು ಮತ್ತೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾಕೆಂದರೆ ನಿಜವಾದ ಹೊಸ ಆರಂಭ ಅಲ್ಲೇ ಇರುತ್ತೆ. ಸೊ ಈ ಈವ್ನಿಂಗ್ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವಂತಹ, ನಿಮ್ಮ ಕನಸಾಗಿರುವಂತಹ ಪಾಸಿಟಿವ್ ವಿಷಸ್ಗಳು ಅದೆಲ್ಲವೂ ಕೂಡ ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.